ಹಾಯ್ ಎಲ್ಲರಿಗೂ. ಇತ್ತೀಚೆಗೆ ಕೂದಲಿನ ಆರೈಕೆಯ ಬಗ್ಗೆ ಮಾತಾಡುವಾಗ ಅಗಸಿ ಬೀಜದ ಜೆಲ್ ಅಂದ್ರೆ ಫ್ಲಾಕ್ಸೀಡ್ ಜೆಲ್ ಬಗ್ಗೆ ಕೇಳೇ ಇರ್ತೀರಲ್ವಾ? ಇದು ಕೂದಲಿಗೆ ಅದ್ಭುತವಾದ ವಾಲ್ಯೂಮ್ ಕೊಡುತ್ತೆ, ಹೊಳಪು ತರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಹಾಗಾದ್ರೆ ಇದರಲ್ಲಿರೋ ನಿಜ ಎಷ್ಟು? ಬನ್ನಿ ಇವತ್ತು ಇದರ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಎಲ್ಲರ ತಲೆಯಲ್ಲೂ ಓಡುವ ಒಂದು ಮುಖ್ಯ ಪ್ರಶ್ನೆ, ಈ ಅಗಸೆ ಬೀಜದ ಜೆಲ್ ಒಂದೇ ಸಾಕಾ ಕೂದಲಿನ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತಾ? ಇದೇ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಈ ಜೆಲ್ ಬಗ್ಗೆ ಇರುವ ನಿಜವಾದ ಸಂಗತಿಗಳು ಮತ್ತು ಕಲ್ಪನೆಗಳ ನಡುವಿನ ವ್ಯತ್ಯಾಸವನ್ನು ನೋಡೋಣ ಬನ್ನಿ. ಸರಿ, ಇವತ್ತಿನ ನಮ್ಮ ಚರ್ಚೆಯಲ್ಲಿ 5 ಮುಖ್ಯ ವಿಷಯಗಳಿವೆ. ಮೊದಲು ಅಗಸೆ ಬೀಜದ ಜೆಲ್ ಅಂದ್ರೆ ಏನು ಅಂತ ಪರೀಕ್ಷಿಸೋಣ. ಆಮೇಲೆ ಅದನ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಕಲಿಯೋಣ. ಅದರಿಂದ ಸಿಗೋ ನಿಜವಾದ ರಿಸಲ್ಟ್ಸ್ ಏನು, ಕೂದಲ ಬೆಳವಣಿಗೆ ಬಗ್ಗೆ ಇರೋ ಸತ್ಯ, ಮತ್ತು ಕೊನೆಗೆ ಆರೋಗ್ಯವಾಗಿರೋ ಕೂದಲಿಗೆ ಅಸಲಿ ಮಂತ್ರ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ನಮ್ಮ ಮೊದಲನೇ ಭಾಗದಲ್ಲಿ ಈ ಅಗಸೆ ಬೀಜದ ಜೆಲ್ ಬಳಸೋದ್ರಿಂದ ನಿಜವಾಗ್ಲೂ ಏನೆಲ್ಲ ಆಗುತ್ತೆ ಅನ್ನೋದನ್ನ ನೋಡೋಣ. ಇದರ ಬಗ್ಗೆ ಇರೋ ಎಲ್ಲಾ ಹೈಪಕ್ಕಕ್ಕಿಟ್ಟು ವಾಸ್ತವ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ವಿಷಯ ಏನಪ್ಪಾ ಅಂದ್ರೆ, ಈ ಅಗಸೆ ಬೀಜದ ಜೆಲ್ ತುಂಬಾನೇ ಪಾಪ್ಯುಲರ್ ಆಗಿರೋ ಒಂದು ಮನೆ ಮದ್ದು ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಇದನ್ನ ಗಂಡಸರು ಹೆಂಗಸರು ಯಾರು ಬೇಕಾದ್ರೂ ಬಳಸಬಹುದು ಮತ್ತು ಇಬ್ರಿಗೂ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಈಗ ಇದನ್ನ ಹೇಗ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಚಿಂತೆ ಬೇಡ, ಮನೆಯಲ್ಲೇ ಇದನ್ನ ಎಷ್ಟು ಸುಲಭವಾಗಿ ಮಾಡ್ಕೋಬಹುದು ಅಂತ ಹಂತ ಹಂತವಾಗಿ ನೋಡೋಣ ಬನ್ನಿ. ವಿಧಾನ ತುಂಬಾ ಸಿಂಪಲ್. ಒಂದು ಪಾತ್ರೆಗೆ 4 ಕಪ್ ನೀರ್ ಹಾಕಿ, ಅದಕ್ಕೆ ಅರ್ಧ ಕಪ್ ಅಗಸೆ ಬೀಜ ಹಾಕಿ. ಈಗ ಇದನ್ನ ಬಿಸಿ ಮಾಡ್ತಾ ಇರಿ. ನೆನ್ಪಿಡಿ, ಮಧ್ಯ ಮಧ್ಯ ಕೈಯಾಡಿಸ್ತಾ ಇರ್ಬೇಕು, ಇಲ್ಲಾಂದ್ರೆ ಬೀಜಗಳೆಲ್ಲ ಪಾತ್ರೆಗೆ ಅಂಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಸ್ವಲ್ಪ ಹೊತ್ತಲ್ಲೇ ಅದು ಜೆಲ್ ತರ ದಪ್ಪ ಆಗೋಕ್ ಶುರುವಾಗುತ್ತೆ. ಆಗ ಸ್ಟವ್ ಆಫ್ ಮಾಡಿ ಒಂದು ಅರ್ಧ ಗಂಟೆ ತಣ್ಣಗಾಗೋಗ್ಬಿಡಿ. ಆಮೇಲೆ ಒಂದು ಕ್ಲೀನ್ ಬಟ್ಟೆ ತಗೊಂಡು ಅದರಿಂದ ಜೆಲ್ನ ಚೆನ್ನಾಗಿ ಸೋಸ್ಕೊಡಿ. ಅಷ್ಟೇ. ಇದನ್ನ ಒಂದು ಗಾಜಿನ ಬಾಟಲಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಕೋಬಹುದು. ಸರಿ, ಈಗ ಇದನ್ನ ಹಚ್ಚಿಕೊಳ್ಳೋದು ಹೇಗೆ? ರೆಡಿಯಾಗಿರೋ ಜೆಲ್ ತಗೊಂಡು ಕೂದಲಿನ ಬುಡದಿಂದ ತುದಿಯವರೆಗೂ ನೀಟಾಗಿ ಅಪ್ಲೈ ಮಾಡಿ. ಒಂದು 30 ನಿಮಿಷದಿಂದ 1 ಗಂಟೆವರೆಗೂ ಹಾಗೆ ಬಿಟ್ಟು ಆಮೇಲೆ ತೊಳೆಯಿರಿ. ನೀವು ಬೇಕಿದ್ರೆ ಶ್ಯಾಂಪೂ ಮಾಡಿದ ಮೇಲೂ ಇದನ್ನ ಹಚ್ಚಿ ಆಮೇಲೆ ಪ್ಲೇನ್ ನೀರಿನಲ್ಲಿ ತೊಳಿಬಹುದು. ಓಕೆ, ಜೆಲ್ ರೆಡಿ ಆಯ್ತು, ಹಚ್ಕೊಂಡು ಆಯ್ತು. ಆದ್ರೆ ಇದರಿಂದ ಸಿಗೋ ನಿಜವಾದ ರಿಸಲ್ಟ್ಸ್ ಏನು, ಏನನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ಅದರ ಬಗ್ಗೆ ಗಮನ ಹರಿಸೋಣ. ಇದನ್ನ ಬಳಸಿದ ತಕ್ಷಣನೇ ಸಿಗೋ ರಿಸಲ್ಟ್ಸ್ ಏನು ಗೊತ್ತಾ? ಕೂದಲಿಗೆ ಸಖತ್ತಾದ ಶೈನ್ ಬರುತ್ತೆ, ಕೂದಲು ತುಂಬಾನೇ ಸಾಫ್ಟ್ ಆಗುತ್ತೆ, ಜೊತೆಗೆ ಕೂದಲಿಗೆ ಒಳ್ಳೆ ವಾಲ್ಯೂಮ್ ಸಿಕ್ಕಿದ ಹಾಗೆ ಅನ್ಸುತ್ತೆ. ಫ್ರಿಡ್ಜ್ ಆಗೋದು ಅಂದ್ರೆ ಕೂದಲು ಸಿಕ್ಕಾಗೋದು ಕಂಟ್ರೋಲ್ ಆಗತ್ತೆ. ಒಂಥರ ಪಾರ್ಲರಲ್ಲಿ ಸ್ಪಾ ಮಾಡ್ಕೊಂಡ್ ಬಂದ ಹಾಗೆ ಫೀಲ್ ಆಗತ್ತೆ. ಕೂದಲು ಸಿಲ್ಕಿ ಮತ್ತು ಸ್ಮೂತ್ ಆಗತ್ತೆ. ಇಲ್ಲಿವರೆಗೂ ಕೇಳೋಕೆಲ್ಲ ಚೆನ್ನಾಗಿದೆ ಅಲ್ವಾ? ಆದ್ರೆ ಅಗಸೆ ಬೀಜದ ಜೆಲ್ ಬಗ್ಗೆ ಇರೋ ಅತಿದೊಡ್ಡ ಮಾತು ಅಂದ್ರೆ ಇದು ಹೊಸ ಕೂದಲು ಬೆಳೆಸುತ್ತೆ ಅನ್ನೋದು. ಇದ್ರಲ್ಲಿರೋ ನಿಜ ಎಷ್ಟು, ಸುಳ್ಳೆಷ್ಟು, ಈಗ ಅದ್ರ ಬಗ್ಗೆ ನೋಡೋಣ ಬನ್ನಿ. ಹಾಗಾದ್ರೆ ನಾವು ಯಾವುದನ್ನ ನಿರೀಕ್ಷಿಸಬಹುದು, ಯಾವುದನ್ನ ನಿರೀಕ್ಷಿಸಬಾರ್ದು? ಕೂದಲಿಗೆ ಹೊಳಪು, ವಾಲ್ಯೂಮ್, ಮೃದುತ್ವ ಇದೆಲ್ಲ ಖಂಡಿತ ಸಿಗುತ್ತೆ. ಆದ್ರೆ ಹೊಸ ಕೂದಲು ಬೆಳವಣಿಗೆಯನ್ನ ಮಾತ್ರ ಇದರಿಂದ ನಿರೀಕ್ಷಿಸೋಕೆ ಆಗಲ್ಲ. ಹೌದು, ನೀವು ಕೇಳಿದ್ದೆ ಸರಿ, ಅಗಸೆ ಬೀಜದ ಜೆಲ್ ಹೊಸ ಕೂದಲನ್ನ ಬೆಳೆಸಲ್ಲ. ಯಾಕೆ ಹೀಗೆ? ಕಾರಣ ತುಂಬಾನೇ ಸಿಂಪಲ್. ನೋಡಿ, ಕೂದಲು ಯಾವತ್ತಿದ್ರೂ ಒಳಗಿನಿಂದ ಹೊರಗೆ ಬೆಳೆಯೋದು. ನಾವು ಮೇಲೆ ಏನಾದ್ರೂ ಹಚ್ಕೊಂಡ ತಕ್ಷಣ ಹೊಸ ಕೂದಲು ಹುಟ್ಟಲ್ಲ. ಈ ಜೆಲ್ ಕೂದಲಿನ ಹೊರಗಿನ ಲೇಯರ್ ಮೇಲೆ ಕೆಲಸ ಮಾಡಿ ಅದನ್ನ ಸ್ಮೂತ್ ಮಾಡುತ್ತೆ ಅಷ್ಟೇ. ಅದರಿಂದ ಕೂದಲಿನ ಬೆಳವಣಿಗೆ ಆಗೋದಿಲ್ಲ. ಹಾಗಾದ್ರೆ ಆರೋಗ್ಯವಾಗಿರೋ ದಟ್ಟವಾಗಿರೋ ಕೂದಲಿಗೆ ಅಸಲಿ ಪರಿಹಾರ ಏನು? ಈಗ ನಮ್ಮ ಕೊನೆಯ ಆದ್ರೆ ತುಂಬಾನೇ ಇಂಪಾರ್ಟೆಂಟ್ ಸೆಕ್ಷನ್ಗೆ ಬರೋಣ. ಅದೇ ಆರೋಗ್ಯಕರ ಕೂದಲಿನ ಮೂಲಮಂತ್ರ. ನೋಡಿ, ಕೂದಲಿನ ಆರೋಗ್ಯ ಪೂರ್ತಿಯಾಗಿ ನಮ್ಮ ದೇಹದ ಒಳಗಿನ ಆರೋಗ್ಯದ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಲೆವೆಲ್ಸ್ ಸರಿಯಾಗಿರ್ಬೇಕು, ಐರನ್ ಮತ್ತು ಫೆರಿಟಿನ್ ಅಂತ ಹೇಳ್ತೀವಲ್ಲ ಅದರ ಮಟ್ಟ ಕರೆಕ್ಟ್ ಆಗಿರ್ಬೇಕು, ನಮ್ಮ ಥೈರಾಯ್ಡ್ ಸರಿಯಾಗಿ ಕೆಲಸ ಮಾಡಬೇಕು, ಲಿವರ್ ಆರೋಗ್ಯವಾಗಿರ್ಬೇಕು, ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ತಿನ್ನೋ ಊಟ ಪೌಷ್ಟಿಕವಾಗಿರ್ಬೇಕು. ಇವೆಲ್ಲ ಸರಿ ಇದ್ರೆ ಮಾತ್ರ ಕೂದಲು ಆರೋಗ್ಯವಾಗಿ ಬೆಳೆಯುತ್ತೆ. ಸೊ ನಾವು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಇಷ್ಟೇ. ಅಗಸೆ ಬೀಜದ ಜೆಲ್ ತರಹದ ವಸ್ತುಗಳನ್ನು ಹೊರಗಿನಿಂದ ಹಚ್ಕೊಳ್ಳೋದು ಕೂದಲನ್ನ ಸುಂದರವಾಗಿ ಕಾಣುವಂತೆ ಮಾಡೋಕೆ ಖಂಡಿತ ಹೆಲ್ಪ್ ಮಾಡುತ್ತೆ. ಆದ್ರೆ ಕೂದಲು ಉದುರುವಿಕೆ ಅಥವಾ ಕೂದಲು ಬೆಳವಣಿಗೆಯ ಸಮಸ್ಯೆಗೆ ಇದು ಟ್ರೀಟ್ಮೆಂಟ್ ಅಲ್ಲ. ನಿಜವಾದ ಚಿಕಿತ್ಸೆ ನಮ್ಮ ದೇಹದ ಒಳಗಿನಿಂದ ಶುರುವಾಗಬೇಕು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ, ಕೂದಲಿನ ಆರೋಗ್ಯಕ್ಕೆ
ಹೊರಗಿನ ಲೇಪನ ಹೆಚ್ಚು ಮುಖ್ಯನಾ ಅಥವಾ ಒಳಗಿನ ಪೋಷಣೆ ಹೆಚ್ಚು ಮುಖ್ಯನಾ? ಇದ್ರ ಬಗ್ಗೆ ಯೋಚನೆ ಮಾಡಿ ನೋಡಿ. ಯಾಕಂದ್ರೆ ಆರೋಗ್ಯಕರ ಕೂದಲಿನ ರಹಸ್ಯ ಅಡಗಿರೋದೇ ನಮ್ಮ ದೇಹದ ಆರೋಗ್ಯದಲ್ಲಿ. ಈ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.